ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆ ಎಪಿಸೋಡ್ನಲ್ಲಿ ಭಾಳ ಪ್ರಮುಖವಾದಂಥದ್ದು, ಪ್ರತಿಯೊಬ್ಬರೂ ನೋಡುವಂಥ ಒಂದು ಎಪಿಸೋಡ್ ಇದು. ಕೇಳಿಸ್ಕೋಬೇಕು. ಕೇಳಿದ್ದನ್ನು ಪಾಲನೆ ಮಾಡಿದ್ದೆ ಆದರೆ ಈ ಜಗತ್ತಿನಲ್ಲಿ ನಾವು ಹುಟ್ಟಿದ್ಕೊಂದು ಸಾರ್ಥಕ ಅಂತ ಅನಿಸುತ್ತೆ. ಇತ್ತೀಚೆಗೆ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ ವಿಷ ಕುಡಿದು ಬಿಡ್ತಾರೆ, ಇಲ್ಲ ನೇಣಾಕೊಂಡ್ಬಿಡ್ತಾರೆ, ಇಲ್ಲ ನೀರು ಬಿದ್ದು ಸತ್ತೋಗ್ತಾರೆ, ಇಲ್ಲ ರೈಲ್ವೆ ಟ್ರ್ಯಾಕ್ ಹೋಗಿ ಮಲ್ಕೊಂಡ್ಬಿಡ್ತಾರೆ ರೈಲು ಹರಿದೋಗ್ಲಿ ಅಂತೇಳಿ, ಇಲ್ಲ ತಾವೇ ಚಾಕು ಹಾಕೊಂಡ್ಬಿಡೋದು, ಶೂಟ್ ಮಾಡ್ಕೊಂಡ್ಬಿಡೋದು. ಆತ್ಮಹತ್ಯೆ ದೇಹ ಹತ್ಯೆ ಅಲ್ಲ. ದೇಹ ಹತ್ಯೆ ಆದರೆ ಆಪ್ರೇಷನ್ ಮಾಡಿ ಜೋಡಿಸಿ ಹೆಂಗು ರಿಪೇರಿ ಮಾಡಿ ಗುಣಪಡಿಸ್ಬೋದು. ಆತ್ಮಕ್ಕೆ ಹತ್ಯೆ ಮಾಡಿಕೊಂಡ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಮನುಷ್ಯನಿಗೆ 3 ಕೊಟ್ಟಿದ್ದಾರೆ ಪ್ರತಿಯೊಂದು ಜೀವರಾಶಿಗೂ. ಸಣ್ಣ ಇರುವೆಯಿಂದ ಹಿಡಿದು ಆನೆಯಿಂದ ಹಿಡಿದು ಸಕಲ ಜೀವರಾಶಿ ಜಗತ್ತಿನಲ್ಲಿ ಏನೇನಿದೆಯೋ ಓಡಾಡುತ್ತಲ್ಲ ಅವಕ್ಕೆಲ್ಲದಕ್ಕೂ ಒಂದು ಮನಸ್ಸಿದೆ, ಒಂದು ದೇಹ ಇದೆ, ಒಂದು ಆತ್ಮ ಇದೆ. ಮನಸ್ಸು ದೇಹ ಕೆಟ್ಟೋದ್ರೆ ರಿಪೇರಿ ಮಾಡ್ಬೋದು. ಆತ್ಮನೇ ಹೋಯ್ತು ಅಂದರೆ ಸತ್ತೋಯ್ತು. ಆತ್ಮಹತ್ಯೆ ಅಂತ ಬಂತು. ಮೊನ್ನೆ ಶನಿವಾರ ಪಾಪ ಯಾರೋ ಒಬ್ಬರು ದಾವಣಗೆರೆನೋ ಬಳ್ಳಾರಿಲೋ ಯಾರೋ ಒಬ್ಬರು ಫೋನ್ ಮಾಡೋರು. ನನ್ನ ಮಗ, ನಾನು ನಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊಳಗೆ ಮನೇಲಿ ಏನಾಕೊಂಡು ಸತ್ತೋಗ್ಬಿಟ್ಟಿದ್ದ, 32 ವರ್ಷದ ಹುಡುಗ ಸತ್ತೋದ ಅಂತ ಹೇಳಿ, ನಾವು ಮನೆ ಬಿಡಬೇಕಾ, ಕೆಲವು ಮನೆ ಬಿಡಿ ಅಂತಾರೆ, ನಾವು ನವಗ್ರಹ ಶಾಂತಿ ಮಾಡಿಸಿದ್ದಾಯಿತು ಅಂತೆಲ್ಲ ಹೇಳಿ ಪಾಪ ಬೇಜಾರಾಯಿತು ಕೇಳಿ. ಚಿಕ್ಕ ಮಗು ಆದರೆ ಹುಡ್ತು ಸತ್ತೋಯ್ತು ಅಂಬೋದು. 32 ವರ್ಷ ತನಕ ಬೆಳೆಸಿ ನೋಡಿಕೊಂಡು ಜೊತೆಲಿದ್ದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋತಾನೆ ಅಂದರೆ ಎಂಥ ತಾಯಿಗೂ ಬೇಡ ಆ ಕಷ್ಟ. ಪಾಪ ಆ ಅಮ್ಮ ಭಾಳ ನೊಂದ್ಕೊಂಡು ಮಾತಾಡಿದ್ರು. ಇದೇ ಥರ SLC ಫೇಲ್ ಆಗ್ಬಿಟ್ಟು ಅಂತ ಮೊನ್ನೆ ಯಾರೋ ಇಬ್ಬರು ಸತ್ತೋದ್ರು. ಒಂದು ಯಾವುದೋ ಮೈಸೂರತ್ತು ಒಂದು ಹಳ್ಳಿ, ಇನ್ನೊಂದು ಯಾವುದೋ ಬೇರೆ ಊರ ಕಡೆ ಫೇಲ್ ಆಗಿದ್ದಾರೆ ಅಂತೇಳಿ ಸತ್ತೋಗ್ಬಿಟ್ರು. ಇನ್ನೊಂದು ಒಪ್ಪಿದ್ದ ಹುಡುಗನ ಮದುವೆ ಮಾಡಿಸ್ಲಿಲ್ಲ ಅಂತೇಳಿ ಆ ಹುಡುಗಿ ನೇಣಾಕೊಂಡು ಸತ್ತೋದ್ಲು. ಅವಳು ಸತ್ತ ಮೇಲೆ ನಾನು ಯಾಕೆ ಇರಬೇಕು ಅಂತ ಪ್ರೀತಿಸೋ ಹುಡುಗನು ಕೂಡ ಸತ್ತೋಗ್ಬಿಟ್ಟ, ಆತ್ಮಹತ್ಯೆ ಮಾಡಿಕೊಂಡ. ಇದು ಆತ್ಮಹತ್ಯೆಗಳು ಒಂದಾದರೆ, ಕೆಲವರು ಕೊಲೆ ಮಾಡಿ ಸಾಯಿಸ್ತಾ ಇದ್ದಾರೆ. ಕೊಲೆಗಳು ಜಾಸ್ತಿ ಆಗ್ತಾ ಇದೆ ಈಗ. ಊಟದಲ್ಲಿ ವಿಷ ಹಾಕಿ ಸಾಯಿಸಿಬಿಡ್ತಾರೆ, ಗೊತ್ತೇ ಆಗಲ್ಲ, ಸ್ಲೋ ಪಾಯ್ಸನ್. ಕೆಲವರು ಊಟದಲ್ಲಿ ವಿಷ ಹಾಕೋದು ಬೇರೆ, ಊಟದಲ್ಲಿ ಮದ್ದು ಹಾಕೋದು ಬೇರೆ. ಮದ್ದು ಹಾಕಿದ್ರೆ ಬದುಕೋಬೋದು, ವಿಷ ಹಾಕಿದ್ರೆ ಸತ್ತೋಗ್ಬಿಡ್ತಾರೆ. ಮದ್ದು ಹಾಕಿರೋ ಸಿಂಪ್ಟಮ್ಸಲ್ಲಿ ಏನೋ ಅದಕ್ಕೆಲ್ಲ ಕೆಲವು ತೆಗಿತಾರೆ ಮದ್ದನ್ನು, ಹೊಟ್ಟೆಲೋ ಮದ್ದನ್ನು ಒಂದು ತಿನ್ನೋಕ್ಕೆ ಕೊಟ್ಟದು ವಾಂತಿ ಮಾಡಿಸಿ ತೆಗೆಸ್ತಾರೆ. ವಿಷನೇ ಹಾಕಿಬಿಟ್ರೆ ಭಾಳ ಕಷ್ಟ. ಹೀಗಾಗಿ ಒಂದು ಕಡೆ ಆತ್ಮಹತ್ಯೆ, ಒಂದು ಕಡೆ ಕೊಲೆ ಜಾಸ್ತಿ ಆಗ್ತಾ ಇದೆ ಕಲಿಯುಗದಲ್ಲಿ, ಅದರಲ್ಲೂ ಈ ಪ್ರಥಮ ಪಾದದಲ್ಲಿ. ನಮ್ಮ ಮನೇಲಿ ಯಾರೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಅಪ್ಪ ಬೈದ ಅಂತ ಆತ್ಮಹತ್ಯೆ ಮಾಡ್ಕೋಬಾರ್ದು, ಅಮ್ಮ ಬೈದ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೋಬಾರ್ದು, ಗಂಡ ಹೊಡೆದ ಬೈದ ಅಂತೇಳಿ ಆತ್ಮಹತ್ಯೆ ಮಾಡ್ಕೋಬಾರ್ದು, ಹೆಂಡತಿ ಸರಿ ಇಲ್ಲ, ಹೆಂಡತಿ ಅಂತ ತೊಂದರೆ ಕೊಡ್ತಾ ಹೇಳ್ತೀನಿ ನೊಂದು ಆತ್ಮಹತ್ಯೆ ಮಾಡ್ಕೋಬಾರ್ದು, ಪರೀಕ್ಷೆ ಫೇಲ್ ಆದೆ ಅಂತ ಆತ್ಮಹತ್ಯೆ ಮಾಡ್ಕೋಬಾರ್ದು, ಒಪ್ಪಿದ ಹುಡುಗ ನನ್ನನ್ನು ಕೈ ಬಿಟ್ಬಿಟ್ಟ, ಲವ್ ಮಾಡ್ತಿದ್ದೆ ನನ್ನ ಕೈ ಕೊಟ್ಟಂತ ಅವಳು ಆತ್ಮಹತ್ಯೆ ಮಾಡ್ಕೋಬಾರ್ದು, ನಾ ಪ್ರೀತಿಸಿದ್ದೆ ಅವಳು ನಾನು ಮೋಸ ಮಾಡಿ ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಬಿಟ್ಲ ಇವನು ಆತ್ಮಹತ್ಯೆ ಮಾಡ್ಕೋಬಾರ್ದು, ಹೊಟ್ಟೆ ಕಿಚ್ಕ ಕೊಲೆ ಮಾಡಬಾರ್ದು. ಆಸ್ತಿ ವಿಚಾರದಲ್ಲೇ ಆಗಲಿ, ಮನೆ ವಿಚಾರದಲ್ಲೇ ಆಗಲಿ, ಜಮೀನು ವಿಚಾರದಲ್ಲೇ ಆಗಲಿ, ಹೆಣ್ಣಿನ ವಿಚಾರದಲ್ಲೇ ಆಗಲಿ, ಹಣದ ವಿಚಾರದಲ್ಲೇ ಆಗಲಿ ಕೊಲೆಗಳು ನಡೀತಾ ಇದೆ ಇವಾಗ. ಜನ್ಮ ಬರೋದೇ ದೊಡ್ಡ ಅಪರೂಪ. ಈ ಜನ್ಮ ಬಂದ ಮೇಲೆ ಅದನ್ನು ಸಾರ್ಥಕತೆ ಮಾಡ್ಕೋಬೇಕು. ಆತ್ಮಹತ್ಯೆ ಮಾಡ್ಕೊಂಡು ಸಾಯಬಾರ್ದು, ಕೊಲೆ ಆಗಿ ಸಾಯಬಾರ್ದು. ಅದಕ್ಕೆ ಕೆಲವು ಜಾತಕದಲ್ಲಿ ಆತ್ಮಹತ್ಯೆ ದೋಷ ಇರ್ತದೆ. ನೀರಲ್ಲಿ ಬಿದ್ದು ಸಾಯೋದು, ಬೆಟ್ಟದ ಮೇಲಿಂದ ಜಂಪ್ ಮಾಡಿ ಸಾಯೋದು, ಅಂದರೆ ಅದು ವಾಯು ಮೃತ್ಯು ದೋಷ ಅಂತಾರೆ. ಬೇಕು ಅಂತ ಸಿಮೆಣ್ಣೆ ಹಾಕೊಂಡು ಸುಟ್ಕೊಳ್ಳೋದು ಅಗ್ನಿ ಮೃತ್ಯು ಅಂತಾರೆ. ವಾಹನ ಮೃತ್ಯು ದೋಷ, ತಾವೇ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ವಿಷಚೂರ್ಣ ಪ್ರಯೋಗ ಆತ್ಮಹತ್ಯೆ ದೋಷ, ತಾವೇ ವಿಷ ಕುಡಿತಾರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಸತ್ತೋಗ್ಬಿಡ್ತಾರೆ. ತಾವೇ ಹೋಗಿ ರೈಲ್ವೆ ಟ್ರ್ಯಾಕ್ ಮಲ್ಕೊಂಡು
ತಲೆ ಕೊಟ್ಬಿಡ್ತೆ. ಈ ಥರದ್ದೆಲ್ಲ ನಡೀತಾ ಇದೆ ಜಗತ್ತಿನಲ್ಲಿ. ಇಂಥದ್ದಿಲ್ಲ ಅನ್ನೋಂಗಿಲ್ಲ. ನಮ್ಮಲ್ಲಿ ಆಗಿರ್ಬೋದು, ನಮ್ಮ ಬಂಧುಗಳಲ್ಲೇ ಆಗಿರ್ಬೋದು, ನಮ್ಮ ಸ್ನೇಹಿತರೇ ಈ ಥರ ಆಗಿರ್ಬೋದು. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಭಗವಂತ ಕೊಟ್ಟರು ಆಯುಸ್ಸನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಅದೇನೇ ತೊಂದರೆ ಇರಲಿ, ಸಾಲ ಬಾಧೆ ಇರ್ಬೋದು, ರೋಗ ಬಾಧೆ ಇರ್ಬೋದು, ಪ್ರೀತಿ ವಿಷಯದಲ್ಲೇ ಇರ್ಬೋದು, ವ್ಯವಹಾರದಲ್ಲಿ ಇರ್ಬೋದು, ಯಾವುದೇ ವಿಚಾರದಲ್ಲಿ ಆಗಿರಲಿ, ಅದಕ್ಕೆ ನೊಂದು ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ ಸುಡೋಂಗಿಲ್ಲ, ಉಳೋಂಗಿಲ್ವಂತೆ. ಆತ್ಮಹತ್ಯೆ ಯಾರು ಮಾಡ್ಕೋತಾರೋ ಅವನ್ನ ಸುಡಬಾರ್ದು, ಇಲ್ಲ ಉಳ್ಳಬಾರ್ದು, ಹೆಣಕ್ಕೆ ದಾರ ಕಟ್ಬಿಟ್ಟು ಬೀದಿ ಸಾರ್ವಜನಿಕರು ನೋಡಬೇಕಂತೆ. ಆ ರೀತಿ ಆ ದೇಹನ ಎಳ್ಕೊಂಡು ಹೋಗಬೇಕು ಅಂತ ಹೇಳುತ್ತೆ ಗರುಡ ಪುರಾಣದಲ್ಲಿ. ಭಗವಂತನಿಗೆ ಅವಮಾನ ಮಾಡಿರೋದು, ಕೊಟ್ಟ ಆಯುಷನ್ನು ಅನುಭವಿಸದೆ ಬೇಕು ಅಂತ ಸ್ವಯಂ ಆತ್ಮಹತ್ಯೆ ಮಾಡಿ ಸತ್ತಿರೋಂಥವನಿಗೆ ಸಂಸ್ಕಾರ ವಿಧಿವಿಧಾನಗಳು ನಿಷಿದ್ಧ, ಮಾಡೋ ಆಗಿಲ್ಲ. ಆದ್ದರಿಂದ ಅಂಥವನ್ನ ದಾರ ಕಟ್ಟಿ ಎಳ್ಕೊಂಡು ಹೋಗಿ ಸಾರ್ವಜನಿಕರು ಬೀದಿಲಿ ಅಂತ ಹೇಳುತ್ತೆ. ಹಿಂದೆ ಅದು ಮಾಡ್ತಿದ್ರು, ಹಿಂದಿನ ಕಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವ್ರನ್ನ. ಆ ಸತ್ಯಣ್ಣನ ದಾರ ಕಟ್ಟಿಬಿಟ್ಟು ಎಲ್ಲರೂ ನೋಡಿ ಉಗಿತಿದ್ರಂತೆ, ಬೈತಿದ್ರಂತೆ. ಆ ರೀತಿ ಎಳ್ಕೊಂಡು ಹೋಗ್ತಾರೆ. ಅದೇ ಸಂಸ್ಕಾರ. ಶವ ಸಂಸ್ಕಾರ ಎಂದೇನು? ಸುಡೋದು ಸುಡ್ತಾರೆ, ಕೆಲವರು ಉಳೋರು ಉಳ್ತಾಕ್ಬಿಡ್ತಾರೆ. ಈ ಥರ ಇದ್ದವ್ರಿಗೆ ಈ ಥರ ಮಾಡಬೇಕು ಅಂತೇಳಿ ಗರುಡ ಪುರಾಣದಲ್ಲೇ ಉಲ್ಲೇಖನ ಮಾಡಿದ್ದಾರೆ. ಅದರಿಂದ ಪಾಪ ಎಮ್ಮ ಮೊನ್ನೆ ಕಾಲಲ್ಲಿ ನಮ್ಮ ಮಗ ತೀರ್ಕೊಂಬಿಟ್ಟ, 30 ವರ್ಷದವನು. ಏನು ಬರ್ದಿಟ್ಟಿಲ್ವಂತೆ, ಯಾಕೆ ನಾ ಸತ್ತೆ ಅಂತೇಳಿ ಏನೂ ಬರ್ದಿಟ್ಟಿಲ್ಲ, ಹಂಗೆ ಹೋಗ್ಬಿಟ್ಟ ಅಂಥೇಳಿ. ಸಾಲ ಮಾಡಿ ಸತ್ನ, ರೋಗ ತಡೆಯೋಕ್ಕಾಗಿ ಸತ್ನ, ಅಥವಾ ಹೆಣ್ಣು ಕೊಟ್ಟಿಲ್ಲ ಅಂತ ಸತ್ನ, ಏನೋ ಒಂದು ಗೊತ್ತಿಲ್ಲ, ಸತ್ತೋಗಿದ್ದಾನೆ ಪಾಪ. ಇದು ಈ ದಿನೇ ಇತ್ತೀಚೆಗೆ ಆಗ್ತಾ ಇದೆ. ಮನೇಲಿ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದು ಒಂದೇನೋ ದೊಡ್ಡ ಇದು ಪ್ರೆಸ್ಟೇಜು. ಸಾಲ ತೀರ್ಸೋಕ್ಕಾಗಿಲ್ಲ, ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಅವಮಾನ ಮಾಡಿಬಿಟ್ಟ, ನಂಗೆ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಅವಮಾನ ಮಾಡ್ತಾನೆ ಅಂದರೆ ನಮ್ಮ ಜಾತಕ ಕ್ಲೀನ್ ಮಾಡ್ತಿದ್ದಾರೆ ಅಂತ ಸಂತೋಷ ಪಡಬೇಕು. ಹಾಗಂತ ಆತ್ಮಹತ್ಯೆ ಮಾಡ್ಕೋಬಾರ್ದು. ಅದರಿಂದ ಮನೇಲಿ ಯಾರೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಒಂದು ಮನೇಲಿ ಯಾರಾದರೂ ಆತ್ಮಹತ್ಯೆ ಆದವು ಅಂದರೆ ಅವ್ರ ಪಿತೃದೇವತೆಗಳಿಗೆಲ್ಲ ತೊಂದರೆ ಆಗತ್ತಂತೆ. ಅದರಿಂದ ಎಷ್ಟೇ ಕಷ್ಟ ಇರಲಿ, ಏನೇ ಪನಿಷ್ಮೆಂಟ್ ಎಂಥದೇ ಇರಲಿ, ಬದುಕಿ ಜಯಿಸಬೇಕು, ಇದ್ದು ಜಯಿಸಬೇಕು. ಆತ್ಮಹತ್ಯೆ ಮಾಡ್ಕೋಬಾರ್ದು. ಯಾರ ಮನೇಲಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾರೋ ಅವ್ರ ಪೂರ್ವಿಕರಿಗೆಲ್ಲರಿಗೂ ತೊಂದರೆ ಅಂತೆ. ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಆತ್ಮಹತ್ಯೆ ದೋಷ ಬರೋ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ತಟ್ಟುತ್ತಂತೆ. ಅಷ್ಟಮಂಗಳ ಪ್ರಶ್ನೆಯಲ್ಲಿ ಒಬ್ಬರು ಪ್ರಶ್ನೆ ಮಾಡುವಾಗ, ನಿಮ್ಮ ಮನೇಲಿ ಯಾರೋ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿರೋ ದೋಷದಿಂದ ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂತ ಬಂತು ಅಷ್ಟಮಂಗಳ ಪ್ರಶ್ನೆಯಲ್ಲಿ. ಸುಮಾರು 40 ವರ್ಷನೋ ಅಥವಾ 30 ವರ್ಷದ ಹಿಂದೆ ಆ ಮನೆಯಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನೇಣಾಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಆ ಮನೆ ಚಿಕ್ಕಪ್ಪನ ದೊಡ್ಡಪ್ಪನ ಯಾರೋ ಒಬ್ಬ ಯಜಮಾನ, ಅವನು ನೇಣಾಕೊಂಡು ಸತ್ತಿರೋದ್ರಿಂದ ಮಕ್ಕಳು ಮೊಮ್ಮಕ್ಕಳಿಗೆ ಮದುವೆ ಆಗ್ತಿಲ್ಲ, ಮಕ್ಕಳಾಗಿಲ್ಲ, ಮದುವೆ ಆಗಿದೆ, ಮಕ್ಕಳಾಗ್ತಿಲ್ಲ. ಅದರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು ದೊಡ್ಡದಲ್ಲ. ನಾನು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಆತ್ಮಹತ್ಯೆ ಆದ ನಂತರ ಮುಂಬರೋರ್ಗೆ ಏನು ತೊಂದರೆ ಇದೆ ಅನ್ನೋದನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಬೇಕು. ಆತ್ಮಹತ್ಯೆ ಮಹಾಪಾಪ. ಯಾವುದೋ ಒಂದು ಹುಡುಗಿ ವರದಕ್ಷಿಣೆ ತಂದಿಲ್ಲ ಅಂಥೇಳಿ ಗಂಡ, ಅತ್ತೆ, ಮಾವ, ನಾದ್ನಿ, ಮೈದ್ರರು ತುಂಬ ಹಿಂಸೆ ಕೊಡ್ತಿದ್ರು. ಅವಳೇ ನೇಣಾಕೊಂಡು ಸತ್ತೋದ್ಲೋ, ಅತ್ತೆ ಗಂಡ ಎಲ್ಲ ಸೇರಿಸಿ ನೇಣಾಕಿ ಸಾಯಿಸ್ಬಿಟ್ರೋ ಗೊತ್ತಿಲ್ಲ. ಒಂದು ಆತ್ಮ ಅತೃಪ್ತ ಆತ್ಮ ಆಯಿತು. ಇವತ್ತು ಆ ಮನೆಯಲ್ಲಿ ಮಗನಿಗೆ ಅವಳು ಸತ್ತ ಮೇಲೆ ಇನ್ನೊಂದು ಮದುವೆ ಮಾಡಿದ್ರು, ಮಕ್ಕಳೇ ಆಗಿಲ್ಲ. ಆ ಅಮ್ಮ ಸೊಸೆ ಸಾಯಿಸಿದ ಮೇಲೆ ಮಗನಿಗೆ ಇನ್ನೊಂದು ಹೆಣ್ಣು ತಂದು ಮದುವೆ ಮಾಡಲು, ಮಕ್ಕಳಾಗಿಲ್ಲ. ಎರಡನೇ ಮಗನಿಗೆ ಮದುವೆ ಮಾಡಲು, ಮಕ್ಕಳಾಗ್ತಿಲ್ಲ. ಮಗಳಿಗೆ ಮದುವೆ ಮಾಡಿದ್ಲು, ಇಮಿಡಿಯೇಟಾಗಿ ವಿಧವೆ ಆದಳು. ಮುತ್ತೈದೆ ಸಾವು ಆಯಿತು ಮನೆಯಲ್ಲಿ. ಮುತ್ತೈದೆ ಸಾವೇಂದನು ಗಂಡ ಬದುಕಿದ್ದಾನೆ, ಆದರೆ ಅವಳು ನೇಣಾಕೊಂಡು ಸತ್ತೋದ್ಲು. ಯಾರು ನೇಣಾಕೊಂಡು ಸಾಯಿಸಿದವರು ಗೊತ್ತಿಲ್ಲ. ಆದರೆ ಆ ಮನೆಯೊಳಗೆ ಒಂದು ಹೆಣ ಆತ್ಮ ಹತ್ಯೆ ಆಯಿತು. ಆ ಹತ್ಯೆ ದೋಷದಿಂದ ಎರಡನೇ ಮದುವೆ ಆದ ಗಂಡ ಮಕ್ಕಳಾಗ್ತಿಲ್ಲ. ಮತ್ತು ತಮ್ಮನಿಗೂ ಮದುವೆ ಮಾಡ್ದ, ಅವನಿಗೂ ಮಕ್ಕಳಾಗ್ತಿಲ್ಲ. ಮದುವೆ ಆದ 6 ತಿಂಗಳಿಗೆ ತಂಗಿ ವಿಧವೆ ಆದಳು. ಅವಳು ಅಷ್ಟು ಹಿಂಸೆ ಕೊಡ್ತಿದ್ಲಂತೆ ಆ ಮನೆ ಸೊಸೆಗೆ. ತಾಯಿ ಮಗಳೆಲ್ಲ ಸೇರಿಕೊಂಡು, ಗಂಡನ ತಮ್ಮ, ಗಂಡನ ತಂಗಿ, ತಾಯಿ, ಇವರಿಷ್ಟು ಜನ ಸೇರಿ ಆ ಮನೆ ಸೊಸೆಗೆ ತೊಂದರೆ ಕೊಡ್ತಿದ್ರು. ಬದುಕಿದಾಗ ಅವಳಿಗೆ ಏನೂ ತೊಂದರೆ ಕೊಡ್ತಿಲ್ಲ. ಸತ್ತ ಮೇಲೆ ಆತ್ಮಿಕ ಪವರ್ ಬರುತ್ತೆ, ತೊಂದರೆ ಕೊಡುವಂಥ ಶಕ್ತಿ ಬರ್ತದೆ. ಬದುಕಿದಾಗ ಆರ್ಡಿನರಿ ಮನುಷ್ಯ ಅವಳು.
ಸಾಧಾರಣದ ಹೆಂಗಸವಳು ಸತ್ತೋಗಿದ್ದಾಳೆ. ಈಗ ಅವಳು ಏನು ಬೇಕಾದ್ರೂ ಮಾಡೋಷ್ಟು ಶಕ್ತಿ ಇದೆ ಅವಳಿಗೆ. ಸಾಯಿಸ್ಬೋದು, ಮಕ್ಕಳಾಗ್ದಿರಂಗೆ ಅಬಾರ್ಷನ್ ಮಾಡ್ಬೋದು, ಮೈಮೇಲೆ ಬರ್ಬೋದು. ಹೀಗೆ ಏನೆಲ್ಲ ವಿಚಿತ್ರವಾದ ಘಟನೆ ಮಾಡೋವಂಥ ಶಕ್ತಿ ಸತ್ತ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತದೆ. ಅದರಿಂದ ಆತ್ಮಹತ್ಯೆ ಮಹಾಪಾಪ. ಹಾಗಾದರೆ ಈ ಆತ್ಮಹತ್ಯೆ ದೋಷ ಜಾತಕದಲ್ಲಿದ್ದರೆ ನಮಗೆ, ಅಥವಾ ಮಾಡ್ಕೊಳ್ಳುವಂಥ ಸಂದರ್ಭ ಸೃಷ್ಟಿಯಾದರೆ ಅದು ಬರಬಾರ್ದು ನಮ್ಮ ಜಾತಕದಲ್ಲಿ. ಆ ಥರ ಒಂದು ವಾತಾವರಣ ನಾವು ಬೆಳಿಬಾರ್ದು. ಆ ಥರ ವಾತಾವರಣ ನಾವು ಸಿಕ್ಕಾಕೋಬಾರ್ದು ಅಂದರೆ ಶನಿ ಮತ್ತು ರಾಹುಗೆ ನಾವು ಶಾಂತಿ ಮಾಡಬೇಕು. ಒಬ್ಬೊಬ್ಬ ಹೆಂಗಸು ಅಥವಾ ಗಂಡಸು ಯಾರಿಗಾದರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ನೋಡಿ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಬದುಕೊಂಡ್ಬಿಟ್ಟಿದ್ದಾರೆ. ಯಾರೋ ಒಬ್ಬರು KRS ಡ್ಯಾಮ್ ಹತ್ರ ಹೋಗಿ ನೀರಿಗೆ ಬಿದ್ದುಬಿಟ್ಟಿದ್ರು. ಸಡನ್ನಾಗಿ ಯಾರೋ ನೋಡಿದ್ರು, ಹೋಗಿ ಬಿದ್ದು ಅವನ ಮೇಲೆ ಎತ್ಕೊಂಡ್ಬಂದಿದ್ದಾರೆ. ಸಾಯಕೊಟ್ಟೋಳು ಬದುಕ್ಬಿಟ್ಲು. ನೇಣು ಹಾಕೋಬೇಕು, ಇನ್ನೇನು ಬೀಳಬೇಕು ಅಷ್ಟೊಳಗೆ ಬಾಗಿಲು ಹೊಡೆದು ಹೋಗಿ ಅವಳು ಬದುಕಿಸ್ಬಿಟ್ರು. ಕೆಲವರಿಗೆ ಕಂಟಕ ಪಾರಾಗಿಬಿಡ್ತಾರೆ, ಕೆಲವು ಪಾರಾಗೋಕ್ಕೆ ಸಾಧ್ಯನೇ ಇಲ್ಲ, ಸತ್ತೋಗ್ಬಿಡ್ತಾರೆ. ಆತ್ಮಹತ್ಯೆಗೆ ಏನು ಕಾರಣ? ನಂಬರ್ 1, ಪೂರ್ವ ಜನ್ಮದಲ್ಲಿ ನಾವೇನಾದರೂ ಮಾಟಮಂತ್ರ ತಂತ್ರ ಪ್ರಯೋಗ ಮಾಡಿಸಿದ್ರೆ ಇನ್ನೊಬ್ಬರಿಗೆ ಈ ಜನ್ಮ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರಂತೆ. ನೋಡಿ ಹೇಗಿದೆ ನೋಡಿ ಸೀಕ್ರೆಟು. ಭಗವಂತ ಬರೆದಿರೋ ಕ್ರಮ. ಓದ್ ಜನ್ಮದಲ್ಲಿ ನಾವು ಯಾರಿಗೋ ಮಾಟಮಂತ್ರ ಮಾಡಿಸಿರ್ತೀವಿ ಅಂತ ಇಟ್ಕೊಳ್ಳಿ, ಸತ್ತೋಗ್ಲಿ ಅಂತೇಳಿ. ಅವ್ರು ಸಾಯಲಿಲ್ಲ. ಈಗ ನಾನು ಯಾರಿಗೋ ಒಬ್ರಿಗೂ ಮಾಟಮಂತ್ರ ಮಾಡಿದೆ, ಸತ್ತೋಗ್ಬಿಡ್ಲಿ ಅವರು ಅಂತ, ರಕ್ತ ಕಕ್ಸಾಗಲಿ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ ಅಂತ ನಾನು ಮಾಟಮಂತ್ರ ಮಾಡಿದೆ ಅಂತ ಇಟ್ಕೊಳ್ಳಿ, ಮಾಡಿಸ್ದೆ ಅಂತ ಇಟ್ಕೊಳ್ಳಿ. ಅವನು ಏನು ಮಾಡ್ತಾನೆ, ದಿನ ದೇವ್ರ ಪೂಜೆ ಮಾಡೋದು, ಜಪ ಮಾಡೋದು ಮಾಡ್ತಿರ್ತಾನೆ. ನಾನು ಮಾಟಮಂತ್ರ ತಂತ್ರ ಮಾಡಿಸಿದ್ದು ಅವನಿಗೆ ತಟ್ಟೋದಿಲ್ಲ. ಎಷ್ಟೇ ಆದರೂ ಅವ್ನು ಬದುಕ್ತಿರ್ತಾನೆ. ಆದರೆ ಅದು ನಂಗೆ ರಿವರ್ಸ್ ಆಗಿಬಿಡ್ತದೆ, ನಾನು ಸತ್ತೋಗ್ಬಿಡ್ತೀನಿ. ಈ ಜನ್ಮ ಮತ್ತೆ ಹುಡ್ತೀನಿ. ಹುಡ್ತಾಗ ಸಾಯಿಲಿ ಅಂತ ಮಾಟಮಂತ್ರ ಮಾಡಿಸಿದ್ದಕ್ಕೆ ಈ ಜನ್ಮದಲ್ಲಿ ನಾನೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ. ನಾನು ಪೂರ್ವ ಜನ್ಮದಲ್ಲಿ ಮಾಡಿದ ಮಾಟಮಂತ್ರ ತಂತ್ರ ಪ್ರಯೋಗ ನನ್ನನ್ನೇ ತಿಂದುಬಿಡ್ತು. ಈ ಸಲ ನನ್ನನ್ನೇ ತಿಂದುಬಿಡ್ತು. ಏನು ಕಾರಣ ಇಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಆಸ್ತಿ ಇಲ್ಲ, ಸಂಬಳ ಇಲ್ಲ, ಕಾರು ಸೈಟು ಮನೆ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಇದೆ. ಇದಕ್ಕಿದ್ದಾಗ ಏನೂ ಕಾರಣ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಓದ್ ಜನ್ಮದಲ್ಲಿ ಮಾಟಮಂತ್ರ ಮಾಡಿಸಿದ್ದು ಈ ಜನ್ಮ ಅದು ನನಗೆ ತಟ್ಟು. ಆ ಏಜಿಗೆ ನಾನು ಓದ್ ಜನ್ಮ 30ನೇ ವರ್ಷಕ್ಕೆ ಮಾಡಿಸಿದ್ದೆ ಮಾಟಮಂತ್ರ. ಈ ಜನ್ಮದಲ್ಲಿ 30ನೇ ವರ್ಷಕ್ಕೆ ಪಟ್ಟಂತ ಅದನ್ನು ಅಟ್ಯಾಕ್ ಮಾಡಿಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಇದು ಒಂದು. ಅದಕ್ಕೆ ಕರ್ಮ ಯಾವತ್ತೂ ಎಲ್ಲೂ ಉಳ್ಕೊಳ್ಳಲ್ಲ, ವಾಪಸ್ ರಿವರ್ಸ್ ಆಗ್ತದೆ. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್ ಅಂತ ಕರೀತಾರೆ. ಇದು ಗರುಡ ಪುರಾಣದಲ್ಲಿ ಹೇಳ್ತಾರೆ. ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್ ಅಂದರೆ ಕರೆಕ್ಟಾಗಿ ತಿಳ್ಕೊಬೇಕಾದ್ರೆ ಗರುಡ ಪುರಾಣ ಓದಬೇಕು. ಎರಡನೇದು, ನಾವೇನಾದರೂ ಊಟದಲ್ಲಿ ವಿಷ ಹಾಕಿ ಸಾಯಿಸಬೇಕು ಅನ್ನೋದೇನಾದ್ರು ಪ್ರಯತ್ನ ಪಟ್ಟಿದ್ರು ಓದ್ ಜನ್ಮದಲ್ಲಿ, ಈ ಜನ್ಮದಲ್ಲಿ ವಿಷ ಕುಡ್ದೇ ಸತ್ತೋಗ್ತಾರೆ. ಗದ್ದೆ ಹೊಲಕ್ಕೆ ಹಾಕೋ ಕೆಮಿಕಲ್ಸು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಒಂದು 20 ತೊಗೊಂಡು ನುಂಗ್ಬಿಟ್ಟು ಊಟದಲ್ಲಿ ವಿಷ ಹಾಕಿದರೆ ಈ ಜನ್ಮ ನಾನೇ ವಿಷ ತೊಗೊಂಡು ಸತ್ತೋಗ್ತೀನಿ. ಇದು ಕರ್ಮ ನಮಗೂ ವಾಪಸ್ ಕೊಡ್ತಾನೆ ಭಗವಂತ. ಆ ನೋವು ಏನು ಅಂತ ತಿಳ್ಕೊಳ್ಳೋಕ್ಕೆ. ಮೂರನೇದು, ನಾನು ಯಾರನ್ನಾದರೂ ಮೇಲಿಂದ ತಳ್ಳಿಬಿಟ್ಟಿದ್ರೆ ಬೆಟ್ಟದಿಂದ ಸತ್ತೋಗ್ಲಿ ಅಂತೇಳಿ, ಸೀಮೆಣ್ಣೆ ಹಾಕಿ ಸುಟ್ಟಿದ್ರೆ, ಬೇಕು ಅಂತ ಆಕ್ಸಿಡೆಂಟ್ ಮಾಡಿ ಸಾಯಿಸಿದರೆ, ನೀರಿಗೆ ತಳ್ಳಿಬಿಟ್ಟಿದ್ರೆ, ಈ ಥರ ಹಲವಾರು ಜನ ಮರ್ಡರ್ ಮಾಡಿದ್ರು ಓದ್ ಜನ್ಮದಲ್ಲಿ, ಅದು ನನ್ನನ್ನು ಹಾಗೇ ತೊಗೊಂಡ್ಬಿಡುತ್ತೆ. ಮಾಡಿದುಣ್ಣು ಮಾರಾಯ. ಹೀಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಮ್ಮದೇ ಆದಂಥ ಡಿಪಾಸಿಟ್ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಓದ್ ಜನ್ಮದಿ, ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಹುಟ್ಟಿದ್ದೀವಿ. ಓದ್ ಜನ್ಮ ಒಳ್ಳೇದು ಮಾಡಿದರೆ, ಒಳ್ಳೆ ಇನ್ವೆಸ್ಟ್ ಮಾಡಿದ್ರೆ ಈ ಜನ್ಮ ಒಳ್ಳೇದು. ಓದು ಕೆಟ್ಟದ್ದು ಮಾಡಿ ಇನ್ವೆಸ್ಟ್ ಮಾಡಿ ಬಂದಿದ್ದರೆ ಈ ಜನ್ಮ ಅದನ್ನೇ ಖರ್ಚು ಮಾಡ್ತೀವಿ ತೊಗೊಂಡು. ಹೀಗಾಗಿ ಈ ಒಂದು ಕರ್ಮ ನಮ್ಮನ್ನು ಬೆನ್ನತ್ತಿರ್ತದೆ. ಅಕಸ್ಮಾತ್ ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿದ್ರೆ ಒಂದು ವಾರ, ಒಂದು ತಿಂಗಳು ಮುಂಚೆ ಅಥವಾ 10 ದಿವಸ ಮುಂಚೆ ಆ ಸೂಚನೆಗಳು ಆಗ್ತಾ ಇರ್ತದೆ. ನಾವು ಬದುಕಿದ್ದಾಗ ಎಷ್ಟು ಒಳ್ಳೇದು ಮಾಡ್ತೀವೋ ಅಷ್ಟೇ ಒಳ್ಳೆ ಆರೋಗ್ಯ, ಆಯುಷ್ಯ ಸಿಗುತ್ತೆ. ಎಷ್ಟು ಅನ್ನದಾನ ಮಾಡ್ತೀವೋ ಓದ್ ಜನ್ಮದಲ್ಲಿ ನಾವು ಮಾಡಿದ್ವೋ, ಎಷ್ಟೆಷ್ಟು ಹಣ್ಣು ದಾನ, ಫಲದಾನ, ಜಲದಾನ, ಅನ್ನದಾನ ಮಾಡಿದ್ರೆ ಈ ಜನ್ಮದಲ್ಲಿ ನಮಗೆ ಊಟ ತಿಂಡಿ ಕೊರತೆ ಇರಲ್ಲ, ಚೆನ್ನಾಗಿ ತಿಂದು ಆರೋಗ್ಯವಾಗಿರ್ತೀವಿ. ನಾವು ಎಷ್ಟು ಜನಕ್ಕೆ
ಒಳ್ಳೆಯದಾಗಲಿ ಅಂತೇಳಿ ಒಳ್ಳೆ ಸೇವೆಗಳನ್ನು ಮಾಡಿದರೆ, ಒಳ್ಳೆಯದಾಗಲಿ ಅಂತ ನಾವು ಬಯಸಿದರೆ ಆಯುಷ್ ವೃದ್ಧಿಯಾಗಿರ್ತದೆ. 80-90 ವರ್ಷ ಬದುಕಿಬಿಡ್ತೀವಿ ಈ ಜನ್ಮದಲ್ಲಿ. ಜನ್ಮದ ದಾನ, ಈ ಜನ್ಮದ ಅನ್ನದಾನ, ಈ ಜನ್ಮದಲ್ಲಿ ಆರೋಗ್ಯ. ಜನ್ಮದಲ್ಲಿ ಎಲ್ಲರಿಗೂ ಸೇವೆ ಮಾಡಿ ಒಳ್ಳೆ ಖುಷಿ ಕೊಟ್ಟರೆ ಈ ಜನ್ಮದಲ್ಲಿ ಆಯುಷ್ ಜಾಸ್ತಿ. ಅದರಿಂದ ಆಯುಷು ಆರೋಗ್ಯ ಬೇಕು ಅಂದರೆ ಈ ಜನ್ಮದಲ್ಲಿ ನಾವು ಸೇವೆ ಮಾಡಬೇಕು, ಹೆಚ್ಚೆಚ್ಚಿಗೆ ಸೇವೆ ಮಾಡಬೇಕು. ಇವೆಲ್ಲ ಇಲ್ಲ, ಅದಕ್ಕೆ ನಾವು ಈ ಥರ ಆಗ್ತೀವಿ. ಅದಕ್ಕೆ ಮನೇಲಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ರೆ ಈಗಾಗಲೇ, ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋ ಜಾತಕ ಮನೇಲಿ ಹುಟ್ಟಿ ಬೆಳೀತಾ ಇದ್ದರೆ ಆ ದೋಷ ತಗೊಳ್ಳಿಕ್ಕೆ ರಾಮೋಪನಿಷತ್ತಲ್ಲಿ ಒಂದು ಮಂತ್ರ ಇದೆ. ಒಂದಷ್ಟು ತುಳಸಿ ತಗೊಳ್ಳೋದು, ಶ್ರೀಗಂಧನ ತೆಗಿಬೇಕು, ಅರ್ದಬೇಕು, ಗಂಧನ ತುಳಸಿಗೆ ಹಚ್ಬಿಟ್ಟು ಕೈಲಿಟ್ಕೊಂಡು ಓಂ ಕ್ಲೀಂ ರಾಮಾಯ ನಮಃ, 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 ಓಂ ಕ್ಲೀಂ ರಾಮಾಯ ನಮಃ ಅನ್ನೋ ಮಂತ್ರನ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಹೇಳಿಬಿಟ್ಟು ಅದನ್ನು ಶ್ರೀರಾಮಚಂದ್ರ ಫೋಟೋ ಅಥವಾ ವಿಗ್ರಹ ಅಥವಾ ವಿಷ್ಣು ಪಾದಕ್ಕೆ, ವಿಷ್ಣು ದೇವರ ವಿಗ್ರಹ ಫೋಟೋಗೆ ಇಟ್ಬಿಟ್ರೆ ಅಂದರೆ ನಿಮ್ಮ ಮನೇಲಿ ಯಾರು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋ ದೋಷ ಇದ್ದರೆ ಅದು ನಿವಾರಣೆ ಆಗಿಬಿಡ್ತದೆ. ಅಥವಾ ನೀವೇ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವಂಥ ದೋಷ ಸಂದರ್ಭ ಬರ್ಬೋದೇನೋ, ನಿಮ್ಮ ಜಾತಲ್ಲಿ ಇರ್ಬೋದೇನೋ, ಆ ದೋಷ ಓಂ ಕ್ಲೀಂ ರಾಮಾಯ ನಮಃ ಅನ್ನೋ ಮಂತ್ರದಲ್ಲಿ ತೆಗೀತದಂತೆ. ಈ ಥರ ಎಲ್ಲ ಮಾಡಿ ಹುಟ್ಟಿರ್ತೀವಿ ಜನ್ಮದಲ್ಲಿ, ಆ ದೋಷ ಇರ್ತದೆ. ಅದನ್ನು ಎರೈಸ್ ಮಾಡಲಿಕ್ಕೆ ಓಂ ಕ್ಲೀಂ ರಾಮಾಯ ನಮಃ, ಓಂ ಕ್ಲೀಂ ರಾಮಾಯ ನಮಃ, ಓಂ ಕ್ಲೀಂ ರಾಮಾಯ ನಮಃ ಅಂತೇಳಿ. ಅದಕ್ಕೆ ದಿನ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ಬೇಕು. ಯಾರು ಗೊತ್ತು, ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ನೇಣು ಹಾಕೊಂಡು ಸತ್ತೋಗ್ಬೋದು, ಆತ್ಮಹತ್ಯೆ ಮಾಡ್ಕೋಬೋದು. ಗಂಡ ಆತ್ಮಹತ್ಯೆ, ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡು ಅಂತೀವಿ, ತಂದೆ ತಾಯಿ ಬಂಧು ಬಳಗೆಲ್ಲ ಆತ್ಮಹತ್ಯೆ ದೋಷ ಜಾತಕದಲ್ಲಿ ಇತ್ತು ಅಂದರೆ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಅದನ್ನು ತೆಗೆದಾಕಬೇಕು ಅಂದರೆ ಒಂದೇ ಒಂದು ಮೆಡಿಷನ್ ಏನಪ್ಪ ಅಂದರೆ ಓಂ ಕ್ಲೀಂ ರಾಮಾಯ ನಮಃ ಅಂತ ಜಪ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಓಂ ಕ್ಲೀಂ ರಾಮಾಯ ನಮಃ ಜಪ ಮಾಡಿದರೆ ಮಧ್ಯಾಹ್ನ ನೇಣಾಕೊಂಡು ಸಾಯೋ ದೋಷ ಇತ್ತು ಅಂದರೆ, ರಾತ್ರಿ ಹೊತ್ತು ನೇಣಾಕೊಂಡು ಸಾಯೋ ದೋಷ ಇತ್ತು ಅಂದರೆ ಬೆಳಗ್ಗೆ ಜಪ ಮಾಡಿರ್ತೀವಿ, ಅದು ತೆಗೆದಾಕ್ಬಿಡ್ತದಂತೆ. ಮುಂದಿನ ತಿಂಗಳು ನಮಗೆ ನೇಣಾಕೊಂಡು ಸಾಯೋ ಯೋಗ ಇತ್ತು ಅಂದರೆ ಓಂ ಕ್ಲೀಂ ರಾಮಾಯ ನಮಃ ಅಂತ ಜಪ ಮಾಡಿದರೆ ಆ ದೋಷ ಹೊಟ್ಟೋಗುತ್ತಂತೆ. ಅದಕ್ಕೆ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಕೂತಾಗ, ನಿಂತಾಗ, ಸ್ನಾನ ಮಾಡುವಾಗ, ಟಾಯ್ಲೆಟ್ಗೆ ಹೋಗುವಾಗ, ವಾಕ್ ಮಾಡುವಾಗ, ಸದಾಕಾಲ ನಿರಂತರ 365 ದಿವಸ 24 ಗಂಟೆ ಓಂ ಕ್ಲೀಂ ರಾಮಾಯ ನಮಃ, ಓಂ ಕ್ಲೀಂ ರಾಮಾಯ ನಮಃ ಅಂತ ಜಪ ಮಾಡಬೇಕಂತೆ. ಆಗ ಸ್ವಯಂ ಆತ್ಮಹತ್ಯೆ ದೋಷ ನಿವಾರಣೆ, ನಾವೇ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ದೋಷ ನಿವಾರಣೆ ಆಗುತ್ತಂತೆ. ಯಾಕೋ ಆತ್ಮಹತ್ಯೆ ಮಾಡ್ಕೋತೀವೋ ಬೇಕಾದಷ್ಟು ಕಾರಣ ಇದೆ ನಮ್ಮ ಜಾತಕದಲ್ಲಿ, ಜನ್ಮದ ಕರ್ಮ. ಆದ್ದರಿಂದ ಓದಿಲ್ಲ, ಸಾಲ ತೀರಿಸಿಲ್ಲ, ರೋಗ ಬಾಧೆಯಿಂದ ಅಥವಾ ಇನ್ಯಾವುದೋ ಒಂದು ನೆಪದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ದೋಷ ನಮ್ಮ ಜಾತಿಯಲ್ಲಿ ಯಾವುದೋ ಒಂದು ಏಜಲ್ಲಿ ಇದ್ದರೆ ಅದನ್ನ ಈಗಲಿಂದ ತೆಗೆದು, ಅದಕ್ಕೆ ತುಂಬು ಬಿಡಿ. ಮಗು ಗರ್ಭದಲ್ಲಿದ್ದಾಗ ಓಂ ಕ್ಲೀಂ ರಾಮಾಯ ನಮಃ ಜಪ ಮಾಡಿದ್ರೆ ಆ ಉಡೋ ಮಗುವಿನಲ್ಲಿ ಏನಾದರೂ ಬೆಳೆದು ದೊಡ್ಡವರಾದ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋ ದೋಷ ಇತ್ತು ಅಂದರೆ ತಾಯಿ ಗರ್ಭದಲ್ಲೇ ಅದನ್ನು ಸುಟ್ಟು ಭಸ್ಮ ಮಾಡ್ಬೋದಂತೆ. ಕಪಿಲ ಮಹರ್ಷಿಗಳು ಇದನ್ನು ಹೇಳ್ತಾರೆ. ಆದ್ದರಿಂದ ರಾಮೋಪನಿಷತ್ತಿನಲ್ಲಿ ಈ ಒಂದು ಸಣ್ಣದೊಂದು ಮಂತ್ರ ದೊಡ್ಡ ಪವಾಡ ಮಾಡ್ತಾ ಇದೆ. ಅದರಿಂದ ಯಾರೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಭಗವಂತ ಕೊಟ್ಟರು ಆಯುಷನ್ನು ಚೆನ್ನಾಗಿ ಅನುಭವಿಸೋಣ. ಕಷ್ಟ ಯಾರಿಗಿಲ್ಲ? ರಾಮನಿಗಿರಲಿಲ್ವಾ? ಕೃಷ್ಣನಿಗಿರಲಿಲ್ವಾ? ಹರಿಶ್ಚಂದ್ರನಿಗಿರಲಿಲ್ವಾ? ನಳಮಹಾರಾಜಂಗಿರಲಿಲ್ವಾ? ವಿಕ್ರಮಾದಿತ್ಯನಿಗಿರಲಿಲ್ವಾ? ರಾಘವೇಂದ್ರ ಸ್ವಾಮಿ ಕಷ್ಟ ಇರಲಿಲ್ವಾ? ಎಲ್ಲರೂ ಕಷ್ಟವೇ ಇದ್ದು ಇವತ್ತು ಜಗದ್ವಿಖ್ಯಾತರಾದರು. ಕಷ್ಟಕ್ಕೂ ಇದೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ, ಅವಮಾನ ಆಯಿತು ಅಂತೆಲ್ಲ ಆತ್ಮಹತ್ಯೆ ಮಾಡ್ಕೋಬಾರ್ದು. ಯಾವಾಗಲೂ ಓಂ ಕ್ಲೀಂ ರಾಮಾಯ ನಮಃ ಅಂತ ಜಪ ಮಾಡ್ತಿದ್ರೆ ಆಯುಷ್ ಆರೋಗ್ಯ ಎರಡೂ ವೃದ್ಧಿ ಕೊಡ್ತಾನೆ. ಅದರಿಂದ ರಾಮ ಅನ್ನೋದಲ್ಲ ಅಷ್ಟು ಪವರ್ಫುಲ್ ಮಂತ್ರ. ಆದರೆ ಕ್ಲೀಂ ಅಂದರೆ ಶನಿ ಮತ್ತು ರಾಹು ಶಾಂತಿ ಆಗುತ್ತೆ. ಶನಿ ರಾಹು ಗ್ರಹಕ್ಕೆ ಕ್ಲೀಂ ರಾಮಾಯ ನಮಃ ಈ ಮಂತ್ರ ನಿತ್ಯ ಜಪ ಮಾಡ್ತಿದ್ರೆ ಕೂತಾಗ, ನಿಂತಾಗ, ಯಾವ ಮೂಮೆಂಟಲ್ಲಿ ನಮಗೆ ಮನಸ್ಸು ಬಂದ್ಬಿಡ್ತದೋ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಅದರಿಂದ ಈ ಪೂರ್ತಿ ಮಂತ್ರ ಶನಿ, ಚಂದ್ರ, ರಾಹು. ಚಂದ್ರ ಮನಸ್ಕಾರಕ, ಮನಸ್ಸು ಹೇಳುತ್ತೆ ಹಗ್ಗ ತಗೋ ನೇಣಾಕೋ, ಮನಸ್ಸು ಹೇಳುತ್ತೆ ಸೀಮೆಣ್ಣೆ ಹಾಕೋ ಸುಟ್ಟೋಗೋ, ಮನಸ್ಸು ಹೇಳುತ್ತೆ ನಡಿ ನೀರು ಬಿಸತ್ತೋಗು, ಯಾಕೆ ಸುಮ್ಮ ಕೂತಿದ್ಯಾ ತಗೋ ಒಂದು 20 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಿನ್ನು, ನುಂಗು, ಸತ್ತೋಗು. ಮನಸ್ಸು ಹೇಳುತ್ತೆ. ಆ ಮನಸ್ಸಿಗೆ ಮಾಡಿಸೋರು ಯಾರು? ರಾಹು. ಮನಸ್ಸು ಹೇಳುತ್ತೆ ಸಾಯಿ ಅಂತ, ರಾಹು ಹೇಳ್ತಾನೆ ಹೆಂಗೆ ಮಾಡ್ಕೊಂಡು ಸಾಯಬೇಕು ಅಂತ, ಶನಿ ಹೇಳ್ತಾನೆ ಬೇಗ ನೀನು ಕಂಪ್ಲೀಟ್ ಮಾಡ್ಕೊಂಬಿಡು ಆಯುಷು ಅಂತ. ಶನಿ ಆಯುಷ್ಕಾರಕ, ರಾಹು ಕರ್ಮವನ್ನು ನಡೆಸ್ಬಿಡ್ತಾನೆ. ಮನಸ್ಸು ಹೇಳಿ ಡಿಸೈಡ್ ಮಾಡುತ್ತೆ ಈ ರೀತಿಯೇ ಸಾಯಬೇಕು, ನೇಣಾಕೊಂಡು ಸಾಯಬೇಕು, ವಿಷ ಕೊಟ್ಟು ಸಾಯಬೇಕು ಅಂತ. ಈ 3 ಗ್ರಹಕ್ಕೂ ಶಾಂತಿ. ಓಂ ಕ್ಲೀಂ ರಾಮಾಯ ನಮಃ,
ಓಂ ಕ್ಲೀಂ ರಾಮಾಯ ನಮಃ, ಓಂ ಕ್ಲೀಂ ರಾಮಾಯ ನಮಃ, ಓಂ ಕ್ಲೀಂ ರಾಮಾಯ ನಮಃ ಅಂತ ಜಪ ಮಾಡಬೇಕು. ಈ ರೀತಿ ಜಪ ಮಾಡ್ತಾ ಇತ್ತು ಅಂದರೆ ನಮಗೆ ಊಟ ಮಾಡಿದ್ದು ಕುಡಿದಿದ್ದೆಲ್ಲ ಆರೋಗ್ಯ ಕೊಡುತ್ತೆ. ಜಪಶಕ್ತಿಯಿಂದ ಆಯುಷ್ ವೃದ್ಧಿ ಮಾಡುತ್ತೆ. ಅದಕ್ಕೆ ಪ್ರತಿಯೊಬ್ಬರ ಮೇಲೂ ಒಬ್ಬ ಮಾಂತ್ರಿಕನಿರಬೇಕು. ಪ್ರತಿಯೊಬ್ಬರ ಮೇಲೂ ಮಂತ್ರ ಹೇಳಿ ಹೇಳಿ ಒಬ್ಬ ಮಾಂತ್ರಿಕನಿರಬೇಕು. ಪ್ರತಿಯೊಬ್ಬರಲ್ಲೂ ಮುದ್ರ ಮಾಡಿ ಮಾಡಿ ಒಬ್ಬ ವೈದ್ಯ ಇರಬೇಕು, ಡಾಕ್ಟರ್ ಇರಬೇಕು. ಪ್ರತಿಯೊಬ್ಬರ ಮೇಲೂ ಒಂದು ತಂತ್ರಗಳು ಮಾಡಿ ಒಬ್ಬ ತಾಂತ್ರಿಕನಿರಬೇಕು, ಟೆಕ್ನಾಲಜಿಸ್ಟ್. ತಂತ್ರ ಅಂದರೆ ಟೆಕ್ನಾಲಜಿ. ಪ್ರತಿಯೊಬ್ಬರ ಮೇಲೂ ಒಬ್ಬ ಯಾಂತ್ರಿಕ ಡಿವೈಸ್, ಯಂತ್ರಗಳು ಬರಿಬೇಕು. ಆ ಯಂತ್ರಗಳ ಮುಖಾಂತರ ನಾವು ಬದುಕಬೇಕು. ಹಾಗೆ ಮುದ್ರಾ ಮಂತ್ರ ಎಂಥ ತಂತ್ರ ಮನೇಲಿ ಕಲ್ತಿದ್ರೆ ಈ ಥರದೆಲ್ಲ ದೋಷಗಳು ನಿವಾರಣೆ ಮಾಡ್ಬೋದು ಅಂತ ಹೇಳ್ತಾ, ಆತ್ಮಹತ್ಯೆ ದೋಷ ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.